ಕಾಲೇಜಿನಲ್ಲಿ ಒಂದೇ ಸುದ್ದಿ. ವಿದ್ಯಾರ್ಥಿಗಳ ಮೊಬೈಲ್ಗಳಲ್ಲಿ ಒಂದೇ ಫೋಟೋ ವೈರಲ್ ಆಗಿತ್ತು. ಆ ಫೋಟೋದಲ್ಲಿ ಆದಿತ್ಯ ಮತ್ತು ನಂದಿನಿ ಕಾಲೇಜಿನ ಗಾರ್ಡನ್ನಲ್ಲಿ ಒಟ್ಟಿಗೆ ನಗುತ್ತಾ ಮಾತನಾಡುತ್ತಿದ್ದರು. ಅದರ ಕೆಳಗೆ ಯಾರೋ ಬರೆದಿದ್ದರು, ಸಿಎಂ ಮಗನ ಹೊಸ ಪ್ರೇಯಸಿ. ಕೆಲವೇ ಗಂಟೆಗಳಲ್ಲಿ ಆ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಬಾರಿ ಹಂಚಿಕೆಯಾಯಿತು. ಕಾಲೇಜಿಗೆ ಬಂದ ನಂದಿನಿ ಎಲ್ಲರ ದೃಷ್ಟಿ ತನ್ನ ಮೇಲಿರುವುದನ್ನು ಗಮನಿಸಿದಳು. ಕೆಲವರು ನಗುತ್ತಿದ್ದರು, ಕೆಲವರು ಗುಸುಗುಸು ಮಾತನಾಡುತ್ತಿದ್ದರು. ಅವಳು ಹಣಕ್ಕಾಗಿ ಸಿಎಂ ಮಗನ ಹಿಂದೆ ಬಿದ್ದಿದ್ದಾಳೆ, ನಾಳೆ ಮಂತ್ರಿಯ ಸೊಸೆ ಆಗ್ತಾಳಂತೆ. ಆ ಮಾತುಗಳು ನಂದಿನಿ ಹೃದಯವನ್ನು ಚೂರು ಚೂರು ಮಾಡಿಬಿಟ್ಟವು. ಅದೇ ಸಮಯದಲ್ಲಿ ಟಿವಿ ನ್ಯೂಸ್ ಚಾನೆಲ್ಗಳಲ್ಲೂ ಇದೇ ಸುದ್ದಿ ಪ್ರಸಾರವಾಯಿತು. ವರದಿಗಾರರು ಕಾಲೇಜಿನ ಗೇಟ್ ಮುಂದೆ ಸೇರಿದರು. ಸಿಎಂ ಮಗನ ಪ್ರೇಮಕತೆ, ರಾಜಕೀಯ ಕುಟುಂಬದಲ್ಲಿ ಹೊಸ ಬೆಳವಣಿಗೆ. ಕಾಲೇಜಿನ ವಾತಾವರಣ ಸಂಪೂರ್ಣ ಬದಲಾಯಿತು. ಆದಿತ್ಯ ಕಾಲೇಜಿಗೆ ಬಂದಾಗ ಎಲ್ಲರೂ ಅವನನ್ನು ಪ್ರಶ್ನೆಗಳಿಂದ ಸುತ್ತುವರಿದರು. ಆದರೆ ಅವನು ಯಾವುದೇ ಉತ್ತರ ನೀಡದೆ ನೇರವಾಗಿ ನಂದಿನಿಯನ್ನು ಹುಡುಕಲು ಹೊರಟ. ಲೈಬ್ರರಿಯ ಹಿಂಭಾಗದಲ್ಲಿ ಒಂಟಿಯಾಗಿ ಕುಳಿತಿದ್ದ ನಂದಿನಿ ಕಣ್ಣೀರನ್ನು ಒರೆಸಿಕೊಳ್ಳುತ್ತಿದ್ದಳು. ಆದಿತ್ಯ ಹತ್ತಿರ ಬಂದು ಕೇಳಿದ, ನಂದಿನಿ, ಇದು ಸುಳ್ಳು, ನಾನು ಎಲ್ಲವನ್ನೂ ಸರಿ ಮಾಡುತ್ತೇನೆ. ನಂದಿನಿ ಶಾಂತವಾಗಿ ಅವನತ್ತ ನೋಡಿದಳು. ಸಮಸ್ಯೆ ಫೋಟೋ ಅಲ್ಲ ಆದಿತ್ಯ, ಜನರು ನನ್ನ ವ್ಯಕ್ತಿತ್ವವನ್ನು ಪರೀಕ್ಷಿಸುತ್ತಾರೆ. ಅಷ್ಟರಲ್ಲಿ ಕಾಲೇಜಿನ ಪ್ರಿನ್ಸಿಪಾಲ್ ಇಬ್ಬರನ್ನು ತಮ್ಮ ಕೊಠಡಿಗೆ ಕರೆಯಿಸಿದರು. ಈ ವಿಚಾರ ಕಾಲೇಜಿನ ಹೆಸರಿಗೆ ಧಕ್ಕೆ ತರುತ್ತಿದೆ. ಸತ್ಯ ಏನು? ಆದಿತ್ಯ ಧೈರ್ಯವಾಗಿ ಹೇಳಿದ. ನಾನು ಒಳ್ಳೆಯ ಸ್ನೇಹಿತರು ಅಷ್ಟೇ. ಪ್ರಿನ್ಸಿಪಲ್ ಎಚ್ಚರಿಕೆ ನೀಡಿ ಅವರನ್ನು ಕಳುಹಿಸಿದರು. ಅವರು ಹೊರಬಂದ ತಕ್ಷಣ ವಿಕ್ರಮ್ ದೂರದಲ್ಲಿ ನಿಂತು ನಗುತ್ತಿದ್ದ. ಅವನೇ ಆ ಫೋಟೋ ವೈರಲ್ ಮಾಡಿದ್ದ. ಆದರೆ ಅದರಿಂದ ತೃಪ್ತಿಯಾಗಲಿಲ್ಲ. ಇದು ಆರಂಭ ಮಾತ್ರ. ಅದೇ ಸಂಜೆ ನಂದಿನಿ ಮನೆಗೆ ಹೋದಾಗ ಅವಳ ತಂದೆ ಮೌನವಾಗಿ ಕುಳಿತಿದ್ದರು. ಅವರ ಕೈಯಲ್ಲಿ ಪತ್ರಿಕೆ. ಮೊದಲ ಪುಟದಲ್ಲಿ ನಂದಿನಿ ಮತ್ತು ಆದಿತ್ಯನ ಫೋಟೋ. ತಂದೆ ನಿಧಾನವಾಗಿ ಹೇಳಿದರು, ನಿನ್ನ ಮೇಲೆ ನಂಬಿಕೆ ಇದೆ ಮಗಳೇ, ಆದರೆ ಈ ಜಗತ್ತು ನಂಬುತ್ತದೆ. ಆ ಮಾತು ಕೇಳಿದ ನಂದಿನಿಯ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಆ ರಾತ್ರಿ ಅವಳು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಳು. ನಾಳೆಯಿಂದ ನಾನು ಆದಿತ್ಯನಿಂದ ದೂರ ಇರುತ್ತೇನೆ. ಆದರೆ ನಂದಿನಿ ಕಾಲೇಜಿಗೆ ಬಂದಳು. ಆದರೆ ಎಂದಿನಂತೆ ಆದಿತ್ಯನನ್ನು ನೋಡಲಿಲ್ಲ. ಅವಳು ಉದ್ದೇಶಪೂರ್ವಕವಾಗಿ ಅವನಿಂದ ದೂರವಿರಲು ಆರಂಭಿಸಿದಳು. ಆದಿತ್ಯ ಹಲವಾರು ಬಾರಿ ಮಾತನಾಡಲು ಪ್ರಯತ್ನಿಸಿದರು. ನಂದಿನಿ ಒಂದೇ ಮಾತು ಹೇಳುತ್ತಿದ್ದಳು, ನಮ್ಮ ಸ್ನೇಹ ಇಲ್ಲಿಗೆ ಮುಗಿಯಿತು, ದಯವಿಟ್ಟು ನನ್ನನ್ನು ಹುಡುಕಬೇಡ. ಆದಿತ್ಯನ ಮನಸ್ಸು ಒಡೆದು ಹೋಯಿತು. ಇದನ್ನು ನೋಡುತ್ತಿದ್ದ ವಿಕ್ರಮ್ ತನ್ನ ಯೋಚನೆ ಯಶಸ್ವಿಯಾಗಿದೆ ಎಂದು ಖುಷಿಪಟ್ಟ. ಆದರೆ ಅವನ ದುರಾಸೆ ಇನ್ನೂ ಮುಗಿದಿರಲಿಲ್ಲ. ಅವನು ನಂದಿನಿಯ ಹೆಸರಿನಲ್ಲಿ ನಕಲಿ ಚಾಟ್ಗಳನ್ನು ಸೃಷ್ಟಿಸಿ ಅವಳು ಹಣಕ್ಕಾಗಿ ಆದಿತ್ಯನ ಜೊತೆ ಇದ್ದಾಳೆ ಎಂಬ ಸುಳ್ಳು ಸುದ್ದಿಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಿದ. ಕೆಲವೇ ಗಂಟೆಗಳಲ್ಲಿ ಆ ಸುದ್ದಿ ಇಡೀ ಕಾಲೇಜಿನಲ್ಲಿ ವೈರಲ್ ಆಯಿತು. ನಂದಿನಿ ಅವಮಾನದಿಂದ ಕಾಲೇಜಿಗೆ ಬರದೆ ಮನೆಯಲ್ಲಿ ಹುರುಳಿದಳು. ಆದಿತ್ಯಗೆ ಸತ್ಯ ಗೊತ್ತಾಯಿತು. ಅವನು ಕಾಲೇಜಿನ ಸಿಸಿಟಿವಿ ದೃಶ್ಯಗಳು ಮತ್ತು ವಿಕ್ರಮ್ನ ಸ್ನೇಹಿತರ ಮೊಬೈಲ್ ದಾಖಲೆಗಳನ್ನು ಪರಿಶೀಲಿಸಿದ. ಕೊನೆಗೆ ಎಲ್ಲರ ಮುಂದೆ ಸತ್ಯ ಹೊರಬಂದಿತು. ಫೋಟೋ ವೈರಲ್ ಮಾಡಿದ್ದು, ನಕಲಿ ಚಾಟ್ ಹರಡಿಸಿದ್ದು ವಿಕ್ರಮ್ ಎಂಬುದು ಸಾಬೀತಾಯಿತು. ಪ್ರಿನ್ಸಿಪಾಲ್ ವಿಕ್ರಮ್ನನ್ನು ಕಾಲೇಜಿನಿಂದ ಅಮಾನತುಗೊಳಿಸಿದರು. ಆದಿತ್ಯ ನೇರವಾಗಿ ನಂದಿನಿಯ ಮನೆಗೆ ಹೋದ. ಬ್ಯೂಟಿಫುಲಿ. ನಂದಿನಿಯ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಅವಳು ನಿಧಾನವಾಗಿ ಹೇಳಿದಳು, ನಾನು ನಿನ್ನ ಹುದ್ದೆಯನ್ನು ಯಾವತ್ತೂ ಪ್ರೀತಿಸಲಿಲ್ಲ, ನಿನ್ನ ಒಳ್ಳೆಯ ಮನಸ್ಸನ್ನು ಪ್ರೀತಿಸಿದೆ. ಕೆಲವು ದಿನಗಳ ನಂತರ ಕಾಲೇಜಿನ ವಾರ್ಷಿಕೋತ್ಸವದಲ್ಲಿ ಪ್ರಿನ್ಸಿಪಾಲ್ ಎಲ್ಲ ವಿದ್ಯಾರ್ಥಿಗಳ ಮುಂದೆ ಹೇಳಿದರು,